ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಕ್ಕೆ ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡದಕ್ಕೆ ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದ. ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಕ್ಕೆ ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡದಕ್ಕೆ ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದ. ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಕ್ಕೆ ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡದಕ್ಕೆ ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದ. ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡದಕ್ಕೆ ಹೇಳ್ರಿ? ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡದಕ್ಕೆ ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದ.
ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದು ಕೇಳಿದ್ರೆ ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದ. ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದು ಕೇಳಿದ್ರೆ ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರದ. ಕೇಂದ್ರ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅನ್ನೋ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಂದ್ರ ಸಚಿವ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಯಾವ ಹುಚ್ಚು ನಾಯಿ ಕಡಿದಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅವಮಾನಿಸಿದಾಗ ಯಾವ ನಾಯಿ ಕಡಿದಿತ್ತು ಕಾಂಗ್ರೆಸ್ನವರಿಗೆ? ಕಾಂಗ್ರೆಸ್ನವರಿಂದ ನಾಯಿ ಕಡಿದವರಂತೆ ವರ್ತನೆ, ಅವರಿಗೆ ಬಹುಶಃ ಹುಚ್ಚು ನಾಯಿ ಕಡಿದಿರಬೇಕು, ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಿಯಾಂಕ್ ಖರ್ಗೆಗೆ. ಪ್ರಿಯಾಂಕಾ ಖರ್ಗೆ ಅನ್ನೋರು ಬಾಯಿ ಬಂದಂಗೆ ಮಾತಾಡ್ತಾರೆ. ಅಮಿತ್ ಶಾ ಅವರಿಗೆ ಹುಚ್ಚುನಾಯಿ ಕಡದ ಈ ರೀತಿ ಎಲ್ಲ ಹುಚ್ಚುಚ್ಚು ಮಾತನಾಡ್ತೀರಿ. ನಿಮ್ಮ ಪ್ರಮುಖರಿಗೆ ಯಾವ ನಾಯಿ ಕಡ್ದು ಕೇಳಿದ್ರೆ ಅಂಬೇಡ್ಕರ್ನ ಅಪಮಾನ ಮಾಡಿದಾಗ ದೆಹಲಿಯಲ್ಲಿ ಅವ್ರ ಅಂತ್ಯಕ್ರಿಯೆಗೆ ಅವಕಾಶ ಕೊಡ್ಲಿಲ್ಲಲ್ಲ, ಯಾವ ನಾಯಿ ಕಡ್ದಿತ್ತು ನಿಮ್ಗೆ? ಅಂಬೇಡ್ಕರ್ ಅವ್ರಿಗೆ ಅಂಬೇಡ್ಕರ್ ಅವರ ಸ್ಮಾರಕವನ್ನು ಮಾಡಬೇಕು, ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆ ಆದಲ್ಲಿ ಅಂತ ತಕೊಂಡು ಮುಂಬೈ ಮೇಯರ್ ಪತ್ರ ಬರೀತಾರಲ್ಲ, ನಿಮ್ಮ ಪಾರ್ಟಿ ಅವತ್ತಿನ ನಾಯಕರು ಸರ್ಕಾರ